ತಮಿಳು ಚಿತ್ರರಂಗವನ್ನೇ ಶಾಕ್ಗೆ ತಳ್ಳಿದ ಭಾರೀ ಘಟನೆ ಈಗ ಚೆನ್ನೈನಲ್ಲಿ ನಡೆದಿದೆ. ನಟ ರವಿ ಮೋಹನ್ ತಮ್ಮ ವಿಚ್ಛೇದನ ಪ್ರಕರಣ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ನಡೆಸಿದ ಭಾವನಾತ್ಮಕ ಪತ್ರಿಕಾಗೋಷ್ಠಿಯಲ್ಲಿ ಕಣ್ಣೀರಿಟ್ಟೇ ಮಾತನಾಡಿದ್ದಾರೆ. ತಮ್ಮ ಪತ್ನಿ ಆರ್ತಿ ರವಿಯೊಂದಿಗೆ ನಡೆಯುತ್ತಿರುವ ವಿಚ್ಛೇದನ ಕೇಸ್ ಮುಗಿಯುವವರೆಗೆ ಯಾವುದೇ ಸಿನಿಮಾದಲ್ಲಿ ನಟಿಸುವುದಿಲ್ಲ, ಈಗಾಗಲೇ ಇರುವ ಸಿನಿಮಾಗಳನ್ನು ಬಿಡುಗಡೆ ಮಾಡಲ್ಲ ಎಂದು ರವಿ ಮೋಹನ್ ಘೋಷಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ಹಲವು ಬಾರಿ ಭಾವುಕರಾದ ರವಿ ಮೋಹನ್ ಕಳೆದ ಕೆಲವು ವರ್ಷಗಳಿಂದ ತೀವ್ರ ಮಾನಸಿಕ ಒತ್ತಡ, ಸೈಬರ್ ಕಿರುಕುಳ ಮತ್ತು ವೈಯಕ್ತಿಕ ನೋವಿನಿಂದ ಜೀವನವೇ ಕತ್ತಲಾಯಿತು ಎಂದು ಹೇಳಿದ್ದಾರೆ. ಒಂದು ಹಂತದಲ್ಲಿ ಸ್ವಯಂ ಹಾನಿ ಮಾಡಿಕೊಂಡ ಕ್ಷಣವೂ ನನ್ನ ಬದುಕಿನಲ್ಲಿ ಬಂದಿತು ಎಂದು ಹೇಳಿ ಎಲ್ಲರನ್ನೂ ಬೆಚ್ಚಿಬೀಳಿಸಿದರು. ಇನ್ನೊಂದು ದೊಡ್ಡ ಶಾಕ್ ಏನೆಂದರೆ 23 ವರ್ಷಗಳ ಸಿನಿ ಬದುಕಿನ ನಂತರವೂ ನನ್ನ ಹೆಸರಿನಲ್ಲಿ ಸ್ವಂತ ಬ್ಯಾಂಕ್ ಖಾತೆಯೇ ಇರಲಿಲ್ಲ ಎಂದು ಅವರು ಹೇಳಿದ್ದಾರೆ. 4 ವರ್ಷಗಳ ಹಿಂದೆ ನಾನು ದುಡಿದು ಕಟ್ಟಿದ್ದ ಮನೆಯಿಂದ ಖಾಲಿ ಹಸ್ತದಿಂದ ಹೊರಬಂದೆ. ಈಗ ಬಾಡಿಗೆ ಮನೆಯಲ್ಲಿ ಬದುಕುತ್ತಿದ್ದೇನೆ ಎಂದು ರವಿ ಮೋಹನ್ ಹೇಳಿದ್ದಾರೆ. ಗಾಯಕಿ ಮತ್ತು ಸ್ಪಿರಿಚುವಲ್ ಥೆರಪಿಸ್ಟ್ ಕಿನಿಶಾ ಫ್ರಾನ್ಸಿಸ್ ಬಗ್ಗೆ ಮಾತನಾಡಿದ ಅವರು, ನನ್ನ ಜೀವನದ ಕಠಿಣ ಸಮಯದಲ್ಲಿ ಅವರು ನನ್ನನ್ನು ಮಾನಸಿಕವಾಗಿ ಹೀಲಿಂಗ್ ಮಾಡಿದರು. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆದ ಟ್ರೋಲಿಂಗ್ ನಮ್ಮಿಬ್ಬರ ಬದುಕನ್ನೇ ಹಾಳು ಮಾಡಿತು ಎಂದು ಹೇಳಿದ್ದಾರೆ. ತಮ್ಮ ಮಕ್ಕಳ ಬಗ್ಗೆ ಮಾತನಾಡುವಾಗ ರವಿ ಮೋಹನ್ ತುಂಬಾ ಭಾವುಕರಾದರು. ನನ್ನ ಮಕ್ಕಳೊಂದಿಗೆ ಮಾತನಾಡಲು ಸಹ ಅವಕಾಶ ನೀಡುತ್ತಿಲ್ಲ, ಅವರ ಫೋನ್ಗಳನ್ನು ಕಿತ್ತುಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ಕೊನೆಯಲ್ಲಿ ಸಾಧು ಮಿರಂಡಾ ಕಾಡು ಕೊಲ್ಲದು ಎಂದು ಹೇಳಿದ ರವಿ ಮೋಹನ್, ಕೋರ್ಟ್ನಲ್ಲಿ ಎಲ್ಲಾ ಸಾಕ್ಷ್ಯಗಳನ್ನು ನೀಡುತ್ತೇನೆ, ಈ ಪ್ರಕರಣವನ್ನು ಬೇಗ ಮುಗಿಸಿ ಮತ್ತೆ ಸಿನಿಮಾಗಳಿಗೆ ಮರಳುತ್ತೇನೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಗಳ ನಂತರ ಈಗ ತಮಿಳು ಚಿತ್ರರಂಗ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆ ಶುರುವಾಗಿದೆ. குழந்தைங்க பத்தி என் பாசத்தை பத்தி பேசாதீங்க. உங்க யாருக்கும் எதுவுமே தெரியாது. டெய்லி நைட் உட்காந்து அவன் செஸ் கத்துக்கிறான். என் சின்ன பையன் டெய்லி உட்காந்து விளையாடுவான். அவன்கிட்ட தோத்து போவேன் நான். என்ன சொல்றீங்களா? குழந்தைங்க மேல அன்பு இல்லைன்னு பார்க்க விட மாட்டாங்க. போன் கான்ஃபிஸ்கேட் பண்ணி வச்சிருக்காங்க. ஸ்கூலுக்கு பாடி கார்டு அனுப்புறாங்க. என் பசங்க பார்க்கணும் இந்த வீடியோவை. தெரிச்சு தானே ஓடி வந்தேன் நான். அந்த லைஃப் பிடிக்கலன்னு இத்தனை நாள் இருந்தால அப்பெல்லாம் தெரியலையா? நான் அப்பெல்லாம் பார்த்துக்கல. எவ்வளவு கோடியில வீடு என்ன கேளுங்க போய் வெளியில. ஈசிஆரே சொல்லும். யாருக்காக? எல்லாம் அவங்களுக்காக தான் நான் பண்ண. இருக்கும் போது பார்த்துக்க முடியலன்னா இல்லாதப்ப மூடிட்டு இருக்கணும். ஒரு குழு அமைச்சு இவங்களை இப்படி காசு கொடுத்து இவங்களா அப்படி எனக்கு தெரியாத அதெல்லாம் பண்றதுக்கு பிறந்து வளர்ந்தவன் சொல்லி கொடுத்ததே நான் தான். ஏன் தெரியுமா? நான் திரும்பி வந்தேன் 6 மாசம் நான் காணாம போயிருந்தேன். வேணாங்க